ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅತ್ತೆ, ನಿಜವಾಗ್ಲೂ ನಮ್ಮ ಭಾವನ ಮದುವೆ ಆಗೋಗಿದ್ಯಾ? ಯಾರತ್ತೆ ಅವಳು ಕೂತ್ಗೆಲ್ ತಾಳಿ ಕಟ್ಟಿದ್ದು? ನೀವ್ ಯಾಕೆ ಈ ವಿಚಾರನ ಮುಚ್ಚಿಟ್ಟಿದ್ದೀರಾ? ಹೇಳಿ ಅತ್ತೆ. ಅದು ವೀಣಾ, ಉತ್ಸವದಲ್ಲಿ ಪೂಜೆ ಎಲ್ಲ ಮುಗ್ದಾದ್ಮೇಲೆ ನಾವೆಲ್ಲರೂ ಒಂದ್ ಕಡೆ ಮಲ್ಗಕ್ಕೆ ಅಂತ ಹೋಗಿದ್ವಿ. ಆಗ ನನ್ನ ಕೊರಳಲ್ಲಿ ತಾಳಿ ಇರ್ಲಿಲ್ಲ. ಆದ್ರೆ ಬೆಳಗ್ಗೆ ಎದ್ದಿದ ತಕ್ಷಣ ನೋಡಿದ್ರೆ ನನ್ನ ಕುತ್ತಿಗೆಯಲ್ಲಿ ತಾಳಿ ಇತ್ತು. ಯಾವ ಸಮಯದಲ್ಲಿ ಯಾರು ಬಂದು ತಾಳಿ ಕಟ್ಟಿದ್ರು ಅಂತ ನನಗೆ ಒಂದೂ ಗೊತ್ತಿಲ್ಲ ಅಮ್ಮ. ಇಷ್ಟೆಲ್ಲ ಆಗಿದೆ ವೀಣಾ. ಅವಳು ಕುತ್ತಿಗೆಗೆ ತಾಳಿ ಕಟ್ಟಿರೋರು ಯಾರು ಅಂತ ಇದುವರೆಗೂ ಗೊತ್ತಾಗಿಲ್ಲ ಅಮ್ಮ. ಅಯ್ಯೋ, ಎಲ್ಲ ಏನಾಗೋಯ್ತು ಅತ್ತೆ? ಇಷ್ಟೆಲ್ಲ ನಡೆದೋಯ್ತಾ? ಭಾವನಾ ಯಾವಾಗ ನೋಡಿದ್ರು ಯೋಚನೆಯಲ್ಲೇ ಮುಳುಗೋಗಿರ್ತಿದ್ಲು. ಊಟ ತಿಂಡಿ ಯಾವುದ್ರ ಕಡೆಗೂ ಗಮನನೇ ಕೊಡ್ತಿರ್ಲಿಲ್ಲ. ಅವಳ ಪರಿಸ್ಥಿತಿನ ನೋಡಿ ನೀವು ಯೋಚನೆ ಮಾಡ್ತಾ ಕೂತಿರ್ತಿದ್ರಿ. ಆದರೂ ಅತ್ತೆ, ಇಷ್ಟೆಲ್ಲ ನಡೆದ್ರು ಮನೆಯವರಿಗೆ ಒಂದು ಮಾತು ಹೇಳಿಲ್ವಲ್ಲ ಅತ್ತೆ? ಯಾಕೆ ಅತ್ತೆ? ಯಾರತ್ರ ಅಂತ ಹೇಳಿ ವೀಣಾ? ಈ ವಿಷಯ ಮನೆಯವ್ರಿಗೆ ಗೊತ್ತಾಗಿದ್ದಿದ್ರೆ ಈ ಮನೆ ಇಷ್ಟು ನೆಮ್ಮದಿಯಾಗಿರ್ತಿತ್ತ ಹೇಳು? ಹೋಗ್ಲಿ, ಅವಳು ತಾಳಿ ಕಟ್ಟಿರೋರು ಯಾರು ಅಂತ ಗೊತ್ತಾಗಿದ್ದಿದ್ರೆ ಹೇಳ್ಬೋದಿತ್ತು. ಅದೇ ಗೊತ್ತಿಲ್ಲ ಅಂದ್ಮೇಲೆ ಯಾರಿಗೆ ಹೇಳಿ ಏನ್ ಪ್ರಯೋಜನ ಹೇಳು? ನಿಮ್ಮ ಮಾವನವ್ರಿಗೆ ಹೇಳಿದ್ರೆ ಅವ್ರು ತಡ್ಕೋತಾರ? ಕೆಲ್ಸ ಕಳ್ಕೊಂಡಿರೋದಕ್ಕೆ ಮನೆಯವರೆಲ್ಲ ಆಡ್ತಿರೋ ಮಾತಿಗೆ ಅವ್ರು ತುಂಬಾ ನೊಂದ್ಕೊಂಡಿದ್ದಾರೆ. ಇನ್ನು ಭಾವನೆಗೆ ಹಿಂಗಾಗಿದೆ ಅಂತ ಗೊತ್ತಾದ್ರೆ ಅವ್ರು ಹೇಗ್ ತಡ್ಕೋತಾರ ವೀಣಾ? ನಮ್ಮನ್ನ ಬಿಟ್ರೆ ಅವಳಿಗೆ ಮದುವೆ ಮಾಡ್ಬೇಕು ಅನ್ನೋ ಯೋಚನೆ ಯಾರಿಗೂ ಇಲ್ಲ. ಇಲ್ಲೆಲ್ಲ ಹೀಗಿರುವಾಗ ನಾನು ಯಾರ ಹತ್ರ ಅಂತ ಹೋಗಿ ಏನಂತ ಹೇಳಿ? ಭಾವನಾಗೆ ಅಂತ ಯಾರಿದ್ದಾರೆ ಹೇಳು ವೀಣಾ? ಮತ್ತೆ ಹೀಗೆ ಹೇಳ್ಬಿಟ್ರಿ. ನಾನು ಒಂದು ಹೆಣ್ಣು, ಇನ್ನೊಂದು ಹೆಣ್ಣಿನ ಸಂಕಟನ ಅರ್ಥ ಮಾಡ್ಕೊಳ್ಳೋದಿಲ್ವಾ? ಮಾವ ದೇವ್ರಂಥವ್ರು ಪಾಪ. ಹೆಂಗರಡು ಮಗಳು ಇಷ್ಟೆಲ್ಲ ನೋವು ಅನುಭವಿಸಿದಾಳೆ ಅಂತ ಗೊತ್ತಾದ್ರೆ ಅವ್ರು ಅರ್ಥ ಮಾಡ್ಕೊಳ್ಳೋದಿಲ್ವಾ ಅತ್ತೆ? ಇನ್ನೂ ಕಾಲ ಮಿಂಚಿಲ್ಲ. ಹೋಗಿ ಮಾವನಿಗೆಲ್ಲ ಹೇಳ್ಬಿಡಿ. ಅಯ್ಯೋ ಬೇಡ 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 ಬೇಡ. ಸದ್ಯಕ್ಕೆ ಈ ವಿಷಯ ನಮ್ಮಿಬ್ಬರ ಮಧ್ಯದಲ್ಲೇ ಇರ್ಲಿ. ಯಾರಿಗೂ ಏನೂ ಗೊತ್ತಾಗೋದು ಬೇಡ. ನಾನು ಸಿದ್ದುಗೆಲ್ಲ ಹೇಳಿದ್ದೀನಿ. ತಾಳಿ ಕಟ್ಟವನ್ನ ಅವನು ಹುಡುಕ್ತೀನಿ ಅಂತ ಮಾತು ಕೊಟ್ಟಿದ್ದಾನೆ. ಅವನದನ್ನ ನೆರವೇರಿಸ್ತಾನೆ ಅನ್ನೋ ನಂಬಿಕೆ ನನಗಿದೆ. ಅಲ್ಲಿವರೆಗೂ ಕಾಯೋದ್ ಬಿಟ್ರೆ ಬೇರೆ ದಾರಿ ಇಲ್ಲ. ನೀನ್ ಮಾತ್ರ ಬಾಯಿ ತಪ್ಪಿ ಯಾರ ಹತ್ರನೂ ಏನೂ ಹೇಳ್ಬೇಡ ವೀಣಾ. ಇಲ್ಲ ಅತ್ತೆ, ನೀವು ನನ್ನನ್ನು ಮಗಳ ಥರ ನೋಡ್ಕೊಂಡಿದ್ದೀರ. ನನಗೊಬ್ಬಳು ತಾಯಿ ಇದ್ದಾಳೆ. ಹೆತ್ತ ತಾಯಿ ಸಂಕಟ ಏನು ಅಂತ ನನಗೆ ಅರ್ಥ ಆಗುತ್ತೆ. ನಾನು ಈ ವಿಚಾರನ ಯಾರ ಹತ್ರನೂ ಹೇಳೋದಿಲ್ಲ. ಆದರೆ ಆ ದೇವರು ಭಾವನನ್ ಕೂತ್ಗೆಲ್ ತಾಳಿ ಕಟ್ಟಿದ್ಯಾರು ಅಂತ ಆದಷ್ಟು ಬೇಗ ಗೊತ್ತಾಗೋ ಹಾಗೆ ಮಾಡಿದ್ರೆ ಸಾಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.